ಸ್ನೇಹಿತರೆ, ಸ್ವಾಗತ. ಶುಭ ಮುಂಜಾನೆ ಎಲ್ಲರಿಗೂ. ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಸೀದಾ ನಮ್ಮ ಇರ್ತಾವಲ್ಲ ಮಾಮೂಲಿ ವಿಡಿಯೋ ಲೈಟು ಇವೇ ದೇವರು. ಈಗ ಲೈಟೆಲ್ಲ ಆಫ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಬುಕ್ ಇದ್ದು ಅವನ್ನೆಲ್ಲ ತೆಗೆದಿಟ್ಟು ಹೊರಗಡೆ ಬಂದೆ. ಹೊರಗಡೆ ಬಂದು ಬ್ಯಾಚುಲರ್ಸ್ ರೂಮ್ ಅಲ್ವಾ, ಸ್ವಲ್ಪ ನೋಡಿ ಹಿಂಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾಯರಿಗೆ ನಮಸ್ಕಾರ ಮಾಡಿ, ಯಾಕೋ ಒಂಥರ ಆಲಸ್ಯ, ಒಂದು ವಾರದಿಂದ ಪೂಜೆ ಮಾಡಿಲ್ಲ. ಇವತ್ತಿಂದ ಮತ್ತೆ ಶುರು ಮಾಡ್ತೀನಿ ಕಂಟಿನ್ಯೂಸ್ ಆಗಿ. ಹೇಳಿದ್ಬಿಟ್ಟು ಬಾಗಿಲು ತೆಗೆದು ಮುಂದೆ ಹೋಗ್ತಾ ಇದ್ದೆ. ಇವತ್ತೊಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಕೆಲಸಕ್ಕೆ, ಬಡಿ ಮಗಂದು. ಹಾಗಾಗಿ ಬಂದೆ. ಬೆಳಕಾಗಿದೆ. ಊರ ಕತ್ಲೆಯಲ್ಲಿ ಹೋಗ್ತಿದ್ದೆ ಸ್ವಲ್ಪ ಬೇಗ, ಆದರೆ ಇವತ್ತೊಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಹಾಗಾಗಿ ನಿಧಾನಕ್ಕೆ ಬೆಳಗ್ಗೆ ಯೂಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾರೂ ಇರಲ್ಲ, ಜಾಸ್ತಿ ವೆಹಿಕಲ್ ಇರಲ್ಲ, ತುಂಬ ಶಾಂತವಾಗಿರುತ್ತೆ, ಪ್ರಶಾಂತವಾದ ಗಾಳಿ ಇರುತ್ತೆ. ಎಲ್ಲ ನೋಡ್ಕೊಂಡು ಆರಾಮಾಗೆ ನಿಧಾನಕ್ಕೆ. ಈ ಬೆಳಗ್ಗೆ ಎದ್ದ ತಕ್ಷಣ ನಿದ್ದೆ ಬರ್ತಾಯಿರುತ್ತೆ ಎದಣ ಟೈಮಲ್ಲಿ. ರಾತ್ರಿ ಮಲಗೋದು ನೋಡಿದರೆ 12 ಗಂಟೆ ಆಗಿರುತ್ತೆ. ಬೆಳಗ್ಗೆ ಇಷ್ಟು ಟೈಮಿಗೆ ಹೇಳೋದು. ಸುಮ್ಮನೆ ನಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೆ. ಹಾಗೆ ಬರ್ತಾ ಒಂಥರ ಆಲಸ್ಯ ಇರುತ್ತಲ್ಲ ಬೆಳಗ್ಗೆ. ನಿದ್ದೆ ಕಮ್ಮಿ ಆಗಿದ್ದರೆ ಸಖತ್ತು ಹಿಂಸೆ ಆಗಿರುತ್ತೆ. ಬ್ಯಾಚುಲರ್ ಲೈಫ್ ಅಲ್ವನ್ರಿ, ಹಾಗೆ ಬೇಜಾರುಗಳು ಇರ್ತವೆ. ಅದು ಮಧ್ಯಮ ವರ್ಗದಲ್ಲಿ ಅಂದರೆ ಕೆಲವೊಂದು ಹೇಳೋಕ್ಕಾಗದೇ ಇರೋಂಥ ಸಮಸ್ಯೆಗಳು, ತೊಂದರೆಗಳು. ಹಾಗಾಗಿ ಏಕಾಂಗಿ ಇರ್ತೀವಲ್ಲ, ನಮಗೆ ಖುಷಿಯಾದಾಗ ಅಳ್ತೀನಿ, ಬೇಜಾರಾದಾಗ ಅಳ್ತೀನಿ, ಖುಷಿಯಾದಾಗ ನಗಾಡ್ತೀನಿ. ಏನಾದ್ರು ಹೇಳ್ತೀನಿ ನಮ್ಮ ರಾಯರ ಫೋಟೋದ ಎದುರಿಗೆ. ರಾಯರಿಗೆ ಹೇಳ್ತೀನಿ. ಬಂದೆ ನಮ್ಮ ಮಂಜಣ್ಣನ ಮಾತಾಡ್ಸ್ಕೊಂಡು ಹಂಗೆ ಒಂದು ಹಾಯ್ ಹೇಳಿ, ಅಲ್ಲಿನ ಅಂಗಡಿ ಲಾರಿ ಡ್ರೈವರ್ ಕಷ್ಟ ಯಾರಿಗೆ ಹೇಳಿ. ಎಲ್ಲೆಲ್ಲಿಂದಲೋ ಹೋಗ್ಬೇಕು, ಮನೆ ಬಿಟ್ಟು 4-6 ದಿನ, ಊಟ ತಿಂಡಿ ಸ್ನಾನ ಬಟ್ಟೆ, ಅಯ್ಯೋ ಅವ್ರ ಕಷ್ಟ ಏನು ಹೇಳೋದು ಹೇಳಿ. ಹಾಗೆ ನಮ್ಮ ಫೀಲ್ಡಲ್ಲೆಲ್ಲ ವಾಕ್ ಮಾಡ್ತಾಯಿದ್ರು, ಅವ್ರನ್ನೆಲ್ಲ ಒಂದು ಹಾಯ್ ಹೇಳಿ. ಹಾಗೆ ನೋಡಿ ನಮ್ಮ ಶೆಟ್ರು ಸಿದ್ದಪ್ಪ ಫೀಲ್ಡು ಎಷ್ಟು ವಿಶಾಲವಾಗಿದೆ ಫೀಲ್ಡು. ಅದನ್ನು ಈ ಅಭಿವೃದ್ಧಿ ಪಡಿಸ್ಬೇಕು. ಸ್ವಲ್ಪ ಸರ್ಕಾರದವರು ಒಂದು ಸ್ವಲ್ಪ ಅಭಿವೃದ್ಧಿ ಪಡಿಸಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಯಾಕೆಂದರೆ ಸಂಗೊಳ್ಳಿ ರಾಯಣ್ಣವರಿಗೆ ಒಂದು ನಮಸ್ತೆ ಹೇಳಿ, ಹಾಯ್ ಅಂತ ಹೇಳಿ. ನೋಡ್ರಿ, ಎಕ್ಸಿಟ್ ಬಳ್ಳಾರಿಗೆ ಹೋಗೋ ಗಾಡಿ, ಸಿದ್ದರಾಮೇಶ್ವರ ಗಾಡಿ ಏನೇ ಮಿಸ್ ಆಗ್ಬೋದು, ಆದರೆ ಸಿದ್ದರಾಮೇಶ್ವರ ಗಾಡಿ 6 ಗಂಟೆಗೆ ಹೋಗ್ಬೇಕು ಅಂದರೂ ಹೋಗ್ಬೇಕು. ಅದ್ರಿಂಗಡೆ ಇದು ಕಾಂಪಿಟೇಷನ್ನು. ಆಹಾ, ಗಾಂಧಿ ತಾತ ನೋಡ್ರಿ, ಸ್ಮೈಲ್ ನೋಡ್ರಿ, ಆಹಾ. ಹಾಗೆ ಮುಂದೆ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಸ್ಕೂಲ್ ಮಕ್ಕಳು ಅಕ್ಕ ಕಸ ಹೊಡಿತಾಯಿದ್ರು. ಬಸ್ ಸ್ಟ್ಯಾಂಡಲ್ಲಿ ಹೋಗೋರು, ಸ್ಕೂಲ್ ಮಕ್ಕಳು ಸ್ಕೂಲಿಗೆ ಕಾಲೇಜಿಗೆ ಹೋಗೋಕ್ಕೆ ಕಾಯ್ತಾಯಿದ್ದಾರೆ. ಇಂದಿರಾ ಕ್ಯಾಂಟೀನು ಅಂಗಡಿ ಹತ್ರ ಬಂದೆ. ಬ್ರೆಡ್ ಎಲ್ಲ ಕಟ್ ಮಾಡಿ ಟೇಬಲ್ ಮೇಲೆ ಬನಾನಾ ಚಿಪ್ಸ್ ಎಲ್ಲ ಇಟ್ಟಿದ್ದು, ಅದನ್ನು ಹಾಗೆ ಸ್ವಲ್ಪ ಎಲ್ಲ ಎತ್ತಿಟ್ಟು ಸೈಡಿಗೆ, ಬ್ರೆಡ್ನೆಲ್ಲ ಎತ್ತಿಟ್ಟು, ಕೂಲ್ ಡ್ರಿಂಕ್ಸ್ ಎಲ್ಲ ಬಂದಿದ್ದು ಸೈಡಿಗಿಟ್ಟು, ಕೂಲ್ ಡ್ರಿಂಕ್ಸ್ಗಳನ್ನೆಲ್ಲ ಎತ್ತಿಟ್ಟು ಸೈಡಿಗಿಟ್ಟು, ಹಾಗೆ ಮುಂದಿನ ಕೆಲಸಗಳು ಎಲ್ಲ ಇದು ಮಾಡೋದು, ಹಿಟ್ಟು ಕಲಸೋದು ಎಲ್ಲ ಇರುತ್ತಲ್ಲ. ಹಾಗೆ ಕೂಲ್ ಡ್ರಿಂಕ್ಸ್ ಎಲ್ಲ ಸೈಡಿಗೆ ಇಟ್ಬಿಟ್ಟು, ಹಾಗೆ ಇವತ್ತು ಫ್ರೆಶಲ್ಲಾಗಿ ಒಂದು ಐಟಮ್ ತೋರಿಸ್ತೀನಿ. ರಸ್ಕ್, ನಾವು ಮಾಡೋ ಅಂಥ ರಸ್ಕು ನೋಡಿ. ಶುಚಿಯಾದ ಮಿಲ್ಕ್ ಪೌಡ್ರ್ ಹಾಕಿ, ನಂದಿನಿ ತುಪ್ಪ ಹಾಕಿ, ರುಚಿ ಭರಿತವಾಗಿ. ಹಾಗೆ ಕೇಕ್ ಮಾಡೋರು ಒಬ್ಬರು ಇದ್ದಾರೆ, ಅವರು ಕೇಕ್ ಮಾಡಿದರು. ಕೇಕು ಸುಂದರವಾದ 4 kg ಕೇಕ್ ಮಾಡಿದರು. ಮತ್ತು ನಮ್ಮ ಅಜ್ಜಂಪುರಿಗೆ ಎಷ್ಟೋ ದಿನದ ಮೇಲೆ ಧರೆಗಿಳಿದು ಸ್ವರ್ಗ ಆದಂಗೆ ಆಯಿತು. ವಿಶೇಷವಾಗಿ ಮಳೆ ಬಂತು. ರೈತರು ನೋಡಿ, ಇದು ಬಸವನು ಹೂವು ಅಂತಾರೆ. ವಿಶೇಷವಾಗಿ ಈ ಟೈಮಲ್ಲಿ ಅರಳುತ್ತೆ. ಬಸ್ಸಲ್ಲಿ ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ಎಷ್ಟೋ ಜನಕ್ಕೆ ಖುಷಿಯಾಗಿದೆ, ಮಳೆ ಬರ್ತಾಯಿತ್ತಂತಲ್ಲ. ಹಾಗೆ ಅಂಗಡಿಗೆ ಬಂದು ಸಕ್ಕರೆ ತರೋದಿತ್ತು, ತಂದೆ. ಹಂಗೆ ಬಜ್ಜಿ ಅಂಗಡಿ ಕಡೆ ನೋಡಿದೆ, ಎಲ್ಲ ಚಳಿಗೆ ಬಜ್ಜಿ ಎಲ್ಲ ತಿಂತಾ ಇದ್ದಾರೆ. ಸಕ್ಕರೆ ತಗೊಂಡು ಅಂಗಡಿ ಕಡೆ ವಾಪಸ್ಸು ಬಂದೆ. ಹಾಗೆ ಬಂದು ಒಂದು ಕಾಫಿ ಕುಡಿದು ನಾನು ಮಂಜಣ್ಣನ ಮಾತಾಡ್ಸ್ಕೊಂಡು ರೂಮ್ ಕಡೆ ಹೊರಟೆ. ಎಲ್ಲರಿಗೂ ಶುಭರಾತ್ರಿ. ನಿಮ್ಮೆಲ್ಲ ಕನಸು ಈಡೇರಲಿ.
ಗುರುರಾಯರು ನಿಮಗೆಲ್ಲ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಡಲಿ. ಪದ ಬಳಕೆಯಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ವಿಡಿಯೋದಲ್ಲಿ ಏನಾದ್ರು ತಪ್ಪು ಕಂಡಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ನಿಮಗೆ ಶುಭರಾತ್ರಿ. ರಾಯರಿದ್ದಾರೆ.